ನೋಡಿ, ಬೇಕರಿ ಕೇಕ್ ಅನ್ನ ತಿಂದು 1.5 ವರ್ಷದ ಮಗು ಅಸ್ವಸ್ಥಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಬೇಕರಿ ಐಟಮ್ಸ್ ಅನ್ನ ಮಕ್ಕಳಿಗೆ ಕೊಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ ಮಕ್ಕಳಿಗೆ ಬೇಕರಿ ಐಟಮ್ ಅನ್ನ ಕೊಡದೇ ಇದ್ರೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ನೋಡಿ, ಇಲ್ಲಿ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೇಕರಿ ಕೇಕ್ ಅನ್ನ ತಿಂದು 1.5 ವರ್ಷದ ಮಗು ಅಸ್ವಸ್ಥಗೊಂಡಿರೋದು. ಇದು ಬೇಕರಿಯೋ ತಿಪ್ಪೆ ಗುಂಡಿಯೋ? ಎಲ್ಲಿ ನೋಡಿದ್ರು ಗಲೀಜು, ಹುಳು, ಇಲಿ. ಮಂಡ್ಯದಲ್ಲೊಂದು ಗಬ್ಬೆದ್ದು ನಾರುವ ಬೇಕರಿ ಇದೆ. ಫುಡ್ ಪಾಯ್ಸನ್ ನಿಂದ ಮಗು ಅಸ್ವಸ್ಥ ಅಂತ ವೈದ್ಯರು ಹೇಳಿದ್ದಾರೆ. ನೋಡಿ, ಆ ಬೇಕರಿ ಹಣೆಬರ ನೋಡಿ ಅದು ಹೆಂಗಿದೆ ಅಂತ ಹೇಳಿ. ಯಾರು ಇಲ್ಲಿ ಕೆಲಸ ಮಾಡ್ತಾರೆ, ಯಾರು ಈ ಬೇಕರಿನ ಮೇಂಟೈನ್ ಮಾಡ್ತಾರಲ್ಲ, ಅವ್ರನ್ನ ಹೇಳ್ಕೊಂಡ್ಬರ್ಬೇಕ್ರಿ ಫಸ್ಟ್. ಇದಕ್ಕೆ ಬೇಕರಿ ಅಂತ ನೋಡಿ. ಇಲ್ಲಿ ಅಟ್ಲೀಸ್ಟ್ ಗ್ರಾಹಕರಿಗಾದ್ರೂ ಒಂದು ಸಾಮಾನ್ಯ ಪ್ರಜ್ಞೆ ಬೇಕಲ್ವಾ? ಇಂಥ ಬೇಕರಿಯಿಂದ ಐಟಮ್ಸ್ಗಳನ್ನು ತಗೊಂಡು ಹೋದ್ರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ನೋಡಿ, ಅದು ಬೇಕರಿ ಅಂತ ಅನ್ಸುತ್ತಾ? ತಿಪ್ಪೆ ಗುಂಡಿ. ಒಂದು ಸ್ವಚ್ಛತೆ ಅನ್ನುವಂಥದ್ದಿಲ್ಲ, ಏನು ಹೈಜೀನ್ ಅನ್ನುವಂಥದ್ದನ್ನು ಕೇಳಲೇಬೇಡಿ. ಈ ಮಟ್ಟಿಗೆ ಬೇಕರಿಗಳಿದ್ರೆ ಅಲ್ಲಿ ಉತ್ಪಾದನೆಗೊಳ್ಳುವಂತ ಕೇಕ್ ಐಟಮ್ಸ್ ಯಾವ ರೀತಿ ಇರ್ಬೋದು? ಮಾಡಿರೋಂಥ ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗಲದಲ್ಲಿ. ನೋಡಿ, ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು. ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ಥರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋದಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು, ಈ ಥರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ. ನೋಡಿ, ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಸಿಗಲಿ, ಯಾವುದೇ ಇರಲಿ, ಕ್ಲೋಸ್ ಮಾಡ್ಬೇಕಷ್ಟೇ. ಕ್ಲೋಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಇವ್ರು ಕೊಡ್ತಾ ಇರೋದು ಜನಗಳೇ. ನೋಡಿ, ಇದನ್ನೆಲ್ಲ ತಿಂದ್ರೆ ನಿಮ್ಮ ಮನೆ ಮಕ್ಳು ಹೆಂಗಾಯ್ತವೆ ಅಂತ ನೋಡಿ. ನೀವು ಸುಮ್ಮನೆ ಹಾಸ್ಪಿಟ್ಲ್ ಖರ್ಚು ಮಾಡ್ತೀರಿ, ಅದು ಇದು ಅಂತ ಏನು ಇಲ್ಲ. ಇವ್ರು ತಿಂದಿ ಇದಾಗಿರೋದು. ನೋಡಿ, ಮಾಡಿರೋಂಥ ಮಗುವಿನ ಸಂಬಂಧಿ ರವಿಕಾಂತೇಗೌಡರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗೌಡ್ರೆ, ನಮಸ್ಕಾರ. ಸರ್ ನಮಸ್ತೆ. ಏನಾಯ್ತು? ಬೇಕರಿ ಐಟಮ್ ತಗೊಳ್ಳುವಾಗ ಅಲ್ಲಿ ಸ್ವಚ್ಛತೆ ಇಲ್ಲ ಅಂತ ನೀವು ಗಮನಿಸ್ತಿಲ್ವಾ? ಸರ್, ಇವ್ರೇನ್ ಮಾಡಿದಾರೆ, ನನ್ನ ತಮ್ಮ ಹೋಗಿದ್ದಾನೆ ಆನಂದ ಅಂದ್ಬಿಟ್ಟು. ಅವನು ನೈಟ್ ಹೋಗಿ ಕೇಕ್ ತಗೊಂಡಾಗ ಪೇಸ್ಟ್ರಿ ಕೇಕ್ ಚಾಕ್ಲೇಟ್ ಫ್ಲೇವರ್ ಕೇಕ್ ತಗೊಂಡು ಮನೆಗೆ ಹೋಗಿದ್ದಾನೆ. ಇವರು ಮಾರಾಟ ಮಾಡ್ತಾ ಇದ್ದಾರೆ ಕೇಕ್ನ. ಕೇಳಿದ್ರೆ ಇಲ್ಲ, ಅಂಗಡಿ ಕ್ಲೋಸ್ ಮಾಡ್ತಿದ್ದೋ ಹಿಂಗಾಗಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾರೆ. ಕೇಕ್ ತಗೊಂಡೋಗಿ ಮನೆಗೆ ತಗೊಂಡೋಗಿ ತಿನ್ಸಿದ್ದಾರೆ. ತಿನ್ಸಿ 1 ಅವರ್ ಆದ್ಮೇಲೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿದಾನೆ. ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ದಾರೆ. ಕೇಕು ಸಿಕ್ಕಾಪಟ್ಟೆ ಸ್ಮೆಲ್ ಬಂದಿದೆ. ಆಮೇಲೆ ಗೊತ್ತಾಗಿದೆ ಅವನ್ಗೆ 1 ವರ್ಷ 3 ತಿಂಗಳು ಮಗುಗೆ. ಆಮೇಲೆ ಗೊತ್ತಾಗಿದೆ ಆನಂದಂಗೆ, ಈ ತರ ಹಿಂಗೆ ಕೇಕು ಸ್ಮೆಲ್ ಬಂದಿದೆ, ವಾಸನೆ ಹೊಡಿತಾ ಇದೆ ಅಂತ. ಆಮೇಲೆ ನನ್ಗೆ ಫೋನ್ ಮಾಡಿ ಹೇಳ್ದ ಬೆಳಿಗ್ಗೆಗೆ, ಈ ತರ ಆಗಿದೆ, ಹಿಂಗೆ ಈ ತರ ಮಾಡಿದಾನೆ ಅಂತ. ರವಿಕಾಂತ್ ಗೌಡ್ರೆ, ಎಲ್ಲ ಹೋಗಿದ್ದೋ ಅವಾಗ ಹೋದ. ರವಿಕಾಂತ್ ಗೌಡ್ರೆ, ಒಂದೇ ನಿಮಿಷ. ಈಗ ನಿಮ್ದು ಏನೇನು ಸಮಸ್ಯೆಗಳನ್ನು ನೀವು ಹೇಳ್ತಾ ಇದ್ದೀರಲ್ಲ, ಅದನ್ನ ನೇರವಾಗಿ ನಾವು ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋಣ. ಲೈನಲ್ಲಿರಿ. ನಮ್ಮ ಜೊತೆಗೆ ಈಗ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರುವಂತ ಬಸವರಾಜ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಸವರಾಜ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬಸವರಾಜ್ ಅವರೇ, ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಬೇಕರಿಗಳಿದೆ, ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಲಾಗ್ತಾ ಇದೆಯಾ ಇಲ್ವಾ, ಏನು ಎತ್ತ ಅನ್ನೋದನ್ನ ತಾವು ಇನ್ಸ್ಪೆಕ್ಷನ್ ಮಾಡ್ಬೇಕಲ್ವಾ ಸರ್? ಸರ್, ನಾವು ಮಾಡ್ತಾ ಇದೀವಿ ಸರ್. ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ. ರೆಗ್ಯುಲರ್ ಆಗಿ ಸ್ಯಾಂಪಲಿಂಗ್ ತೆಗಿತಾ ಇದೀವಿ ನಾವು ಇವಾಗ ಎಲ್ಲ ಬೇಕರಿಗಳಲ್ಲಿ. ಈಗ ಇವರು ಕಂಪ್ಲೇಂಟ್ ಮಾಡ್ತಾ ಇರ್ತಕ್ಕಂಥ ಬೇಕರಿಗಳನ್ನು ಈ ತಿಂಗಳಲ್ಲಿ ಆಲ್ರೆಡಿ ಪ್ಲೈನ್ ಕೇಕು, ಕೆಲವೊಂದು ರಸ್ಕ್ ಐಟಮ್, ಇವನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಲ್ಯಾಬ್ಗೆ ಲೀಗಲ್ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿದೀವಿ ಸರ್, ಮೈಸೂರಿಗೆ. ಅದ್ರದ್ದು ವರದಿ ಬರಬೇಕಾಗಿದೆ ನಮಗೆ. ನಾವು ತೆಗ್ದಿದೀವಿ ರೆಗ್ಯುಲರ್ ಆಗಿ. ತಿಂಗಳಿಗೆ 25 ಸ್ಯಾಂಪಲ್ಸ್ ತೆಗೆದು ಕಳಿಸ್ತಾ ಇರ್ತೀವಿ ಸರ್ ನಾವು. ಎಲ್ಲಾ ಬೇಕರಿಗಳು ಮತ್ತೆ ಪ್ರಾವಿಷನ್ ಸ್ಟೋರ್ಸ್, ಗ್ರಾಸರಿ ಐಟಮ್, ಏನ್ ನಾವು ಈಟೇಬಲ್ ಐಟಮ್ಸ್ ಇದೆ, ಡ್ರಿಂಕಬಲ್ ಐಟಮ್ಸ್, ಇದನ್ನೆಲ್ಲ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡಿ ರೆಗ್ಯುಲರ್ ಸ್ಯಾಂಪಲಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ ಸರ್. ಬಸವರಾಜ್ ಅವರು, ನಾನು ನಿಜ ಹೇಳ್ತಿದ್ದೀನಿ, ಯಾವ ಆಂಗಲ್ ಇಂದನೂ ನೀವು ಇನ್ಸ್ಪೆಕ್ಷನ್ ಮಾಡಿದ್ರೆ ಅಲ್ಲಿ ಇವತ್ತು ಈ ರೀತಿಯ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅದು ಹೆಂಗೆ ರೆಗ್ಯುಲರ್ ಚೆಕಪ್ ಮಾಡಿದ್ರಿ ನೀವು? ಅಲ್ಲಿ ಹುಳ ಓಡಾಡ್ತಾ ಇದೆ, ಇಲಿ ಓಡಾಡ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ರೆಗ್ಯುಲರ್ ಚೆಕಪ್ ಅಂತಂದ್ರೆ ಏನ್ ಸರ್ ಅರ್ಥ?
ಸರ್ ನಾನು ಇವಾಗ ಸರ್ 2 ತಾಲೂಕಿಗೆ ಚಾರ್ಜ್ ಇದ್ದೀನಿ. ವಾರದಲ್ಲಿ 3 ದಿನ ಅಲ್ಲಿ ಹೋದಾಗ ನಾನು ವಿಸಿಟ್ ಮಾಡಿದಾಗ ಬೇಕರಿಗಳಿಗೆ ಅನೈಜಿನಿಕ್ ಇರೋದಕ್ಕೆ ನೋಟಿಸ್ ಮಾಡಿ ನಾವು ಕೆಲವೊಂದಕ್ಕೆ ಕೇಸ್ ಮಾಡಿದೀವಿ. ಎಲ್ಲಿ ಇದಕ್ಕೆ ಏನಂತ ನೋಟಿಸ್ ಕೊಟ್ಟಿದ್ದೀರಿ ನೀವು? ಈಗ ಕಾವೇರಿ ಬೇಕರಿ ಇದು ಆಯ್ತು, ನಾನು ಹೆಸರು ಹೇಳ್ತೀನಿ ನೇರವಾಗಿ, ಕಾವೇರಿ ಬೇಕರಿ. ಅವ್ರ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ, ಕಾವೇರಿ ಬೇಕರಿಯಲ್ಲಿ ಹೈಜೀನ್ ಅನ್ನುವಂಥದ್ದು ಮರೀಚಿಕೆ ಆಗಿದೆ, ಹುಳು ಓಡಾಡ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ, ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ. ಎಲ್ಲಿ ನೀವು ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇದ್ದೀರಿ? ಏನ್ ನೋಟಿಸ್ ಕೊಟ್ಟಿದ್ದೀರಿ ಬೇಕರಿಗೆ? ಸರ್ ನಾವು ಲಾಸ್ಟ್ ವೀಕ್ ಹೋಗಿ ಸ್ಯಾಂಪಲಿಂಗ್ ತೆಗೆದಾಗ ನಾವು ಅವರಿಗೆ ಹೈಜಿನಿಕ್ ಬಗ್ಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಒಂದು 14 ದಿನದೊಳಗಡೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀವಿ ಸರ್. ನಾನು ಆ ಕಾಪಿನ ನಾನು ಇವಾಗ ನಿಮ್ಗೆ ನಾನು ಕೇರ್ಪೇಟೆಲ್ ಇದ್ದೀನಿ, ನಾಗಮಂಗಲ ಡ್ಯೂಟಿಗೆ ಇವತ್ತು ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೋಗಿ ಅದನ್ನ ತಲುಪಿಸ್ತೇನೆ ಸರ್ ನಿಮ್ಮವರು. ಸರ್ ನೀವು ನೋಟಿಸ್ ಕೊಟ್ಟಿದ್ದೀರಿ ಅಂತಂದ್ರೆ ಅದು ಸರಿ ಆಗೋವರೆಗೂ ಅದನ್ನ ಓಪನ್ ಮಾಡೋದಕ್ಕೆ ಬಿಡಬಾರ್ದಾಗಿತ್ತು, ಅಥವಾ ಅವ್ರ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಾ? ಸರ್ ನಾವು ತಿಳುವಳಿಕೆ ನೋಟಿಸ್, ಮಗು ಅಸ್ವಸ್ಥಗೊಂಡಿದೆ. ಈಗ 1.5 ವರ್ಷದ ಮಗು ಕೇಕ್ ಐಟಮ್ ತಿಂದೇ ಸಮಸ್ಯೆ ಆಗಿರೋದು. ಇರಿ ನಾ ಒಂದ್ ನಿಮಿಷ ಬಸವರಾಜ್ ಅವರೇ, ಈಗ ರವಿಕಾಂತೇಗೌಡರು ಆ ಮಗುವಿನ ಸಂಬಂಧಿಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕಾಂತೇಗೌಡ್ರೆ, ಆ ಬೇಕರಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳಿ, ಇವರು ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ನಾನು ನಿನ್ನೆ ಬಸವರಾಜ್ ಅವ್ರಿಗೂ ಕಾಲ್ ಮಾಡಿ ಹೇಳ್ದೆ, ನೀವೇನ್ರಿ ಮಾಡ್ತೀರಿ, ಕತ್ತೆ ಕಾಯ್ತಿದ್ದೀರೇನ್ರಿ, ಇಂತ ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಮಾಡಿದ್ದಾರೆ ಅಂತ ಬೇಕರಿನಲ್ಲಿ. ಸರ್ ಇವರು ಕಲರ್ ಮತ್ತೆ ಎಸೆನ್ಷಿಯಲ್ ಯೂಸ್ ಮಾಡ್ತಾ ಇದಾರೆ, ಕಲರಿಂಗ್ ಯೂಸ್ ಮಾಡ್ತಾ ಇದಾರೆ ಬೇಕರಿನಲ್ಲಿ, ಎಲ್ಲ ಚೆಕ್ ಮಾಡ್ದ ಕೊಡಂಗ್ ಹೋಗಿ. ಬಸವರಾಜ್ ಅವ್ರ ಕೇಳಿಸ್ಕೊತಾ ಇದ್ದೀರಾ ಸರ್? ಅದು ಕೆಲವೊಂದಕ್ಕೆ ಪರ್ಮಿಟೆಡ್ ಕಲರ್ಸ್ ಇರುತ್ತೆ ಸರ್, ಕೆಲವೊಂದಕ್ಕೆ ಕಲರ್ ಇರಲ್ಲ. ಬೇಕರಿನಲ್ಲಿ ನಾವು ಕಲರ್ ಎಲ್ಲದಕ್ಕೂ ಸಹ ಇನ್ನೂ ಬ್ಯಾನ್ ಮಾಡಿಲ್ಲ ಸರ್. ನಾವು ಕೆಲವೊಂದಕ್ಕೆ ಪರ್ಮಿಟೆಡ್ 100 ppm ಒಳಗಡೆ ಕೆಲವೊಂದು ಸ್ವೀಟ್ಸ್ ಗಳಿಗೆ ಹಾಕ್ಲಿಕ್ಕೆ ಪರ್ಮಿಟ್ ಇದೆ ಸರ್ ಕಲರ್ಸ್. ಈ ಬ್ರೆಡ್ ಐಟಮ್ಗೆ ಈಗ ಎಕ್ಸಾಂಪಲ್ ಕೇಕ್ ಅಂದ್ರೆ ಮೇಲೆ ಲೇಯರ್ ಕ್ರೀಮ್ ಇರುತ್ತಲ್ಲ ಸರ್, ಅದಕ್ಕೆ 100 ppm ಅವ್ರಿಗೆ ಹಾಕ್ಲಿಕ್ಕೆ ಪರ್ಮಿಷನ್ ಇದೆ. ನಂದು ಒಂದೇ ಪ್ರಶ್ನೆ ಬಸವರಾಜ್ ಅವರೇ, ಹಾ ಸರ್, ಈ ದೃಶ್ಯಗಳನ್ನ ನೋಡಿದಾಗ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತೀರಿ ಅಂತ ನನಗೆ ಯಾವ ಆಂಗಲ್ ಇಂದನೂ ಅನಿಸ್ತಾ ಇಲ್ಲ. ನಿಮ್ಮ ಭಯ ಆದ್ರೂ ಬೇಕಲ್ವಾ ಬೇಕರಿ ಅವ್ರಿಗೆ? ಅಧಿಕಾರಿಗಳು ಬರ್ತಾರೆ, ನಮಗೆ ನೋಟಿಸ್ ಕೊಡ್ತಾರೆ, ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ. ಯಾರು ಹೇಳ್ತಿದ್ದೀರಿ ನೀವು ಕತೆನ? ಲಾಸ್ಟ್ ವೀಕ್ ಹೋದಾಗ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನೋಟಿಸ್ ಪ್ರತಿನೂ ನಾನು ನಿಮ್ಗೆ ಕೊಡ್ತೀನಿ ಸರ್. ನಾನು ಇವಾಗ ನಾಗಮಂಗಲ ಬಂದ ಅಲ್ಲೇ ನೋಟಿಸ್ ಲಾಕ್ ಮಾಡಿಸ್ರಿ, ಇಂತ ಬೇಕರಿಗಳು ಬೇಕಾಗಿಲ್ಲ, ಲಾಕ್ ಮಾಡಿಸಿ. ಯಾಕೆ ಮುಲಾಜಿಟ್ಕೋತೀರಿ? ಸರಿ ಸರ್, ಅದನ್ನ ನಾನು ಮಾತಾಡ್ತೀನಿ. ಲಾಕ್ ಮಾಡಿಸಿ. ಯಾಕೆ ಅವ್ರು ಸ್ವಚ್ಛತೆ ಕಾಪಾಡ್ತಿಲ್ಲ ಅಂತಂದ್ರೆ ಏನು? ನಮಗೇನ್ ಏನ್ ಮಾವನ ಮಗನ್ ಬೇಕ್ರಿನಾ? ಇಲ್ಲ ಸರ್, ನಾವು ಸರ್ ಈಗ ಅದನ್ನ ಏನ್ ನೋಟಿಸ್ ಕೊಟ್ಟಿದ್ವಿ ಅವ್ರು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಅದನ್ನ ನಾವು ADC ಅವ್ರ ಗಮನಕ್ಕೆ ತಂದು ADC ಸಾಹೇಬ್ರ ಗಮನಕ್ಕೆ ತಂದು ಅಲ್ಲಿ ಕೇಸ್ ಮಾಡಿ ಅಲ್ಲಿಂದ ಲಾಕ್ ಮಾಡ್ಲಿಕ್ಕೆ ನಾವು ಇದನ್ನ ತಗೊಂಡು ಕ್ಲೋಸ್ ಮಾಡಿಸ್ತೀವಿ. ಅಲ್ಲ, ಇವ್ರ ಬಗ್ಗೆ ನೀವು ಮುಲಾಜ್ ಇಟ್ಕೋಬಾರ್ದು. ಈಗ ನಾಳೆ ಮಗು ಸರ್ ಒಂದ್ ನಿಮಿಷ ಬಸವರಾಜ್, ನಿಮ್ಮ ಗಮನಕ್ಕೆ ನಾನು ತಗೊಂಡ್ಬರ್ತಾ ಇದ್ದೀನಿ. ಈಗ ಆ ಮಗು ಅಸ್ವಸ್ಥಗೊಂಡಿದೆ, ದೇವರ ದಯೆಯಿಂದ ಅಷ್ಟಕ್ಕೆ ಮುಗಿದು ಆ ಮಗು ಹುಷಾರಾಗ್ಬಿಟ್ರೆ ಒಳ್ಳೇದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬಸವರಾಜ್ ಅವ್ರು ನೀವು ಹೊಣೆ ಹೊರ್ತೀರಾ? ಇಲ್ಲ ಏನಿಲ್ಲ, ಈಗ ನಾವು ಅದನ್ನ ನನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಏನಿದೆ ಅದನ್ನ ವ್ಯವಸ್ಥೆ ಮಾಡ್ತೀನಿ ಸರ್. ಅವ್ರಿಗೆ ಕೇಕ್ ಅಂಗಡಿಯವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ರೀ ಬಸವರಾಜ್ ಅವ್ರೆ. ಒಂದು ಚಿಕ್ಕ ಕೇಕಿಗೆ 150-100 ರೂಪಾಯಿ ತಗೋತಾರೆ. ಅವ್ರ ಯೋಗ್ಯತೆಗೆ ಒಂದು ಬೇಕರಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ? ಹೌದು ಸರ್, ಹೌದು. ಫುಡ್ ಇನ್ಸ್ಪೆಕ್ಟರ್ಸ್ ಎಲ್ಲ ನೀವೆಲ್ಲ ಏನ್ ಮಾಡ್ತಾ ಇದೀರಿ? ನೀವು ಇಂಥವ್ರ ಬಗ್ಗೆ ಯಾಕೆ ಮುಲಾಜ್ ಇಟ್ಕೋತೀರಿ? ಬಂದ್ ಮಾಡಿಸ್ರಿ. ಲಾಸ್ಟ್ ವೀಕ್ ಹೋದಾಗ ಸ್ಯಾಂಪಲ್ ತೆಗೆದು ಸರ್ ನಾನು ಅದನ್ನ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ, ಅನೈಜಿನಿಕ್ ಇದೆ ಅಂತ ಅಂದ್ಬಿಟ್ಟು ಅವ್ರ ಒಂದು ವಾರ ಗಡುವು ಕೊಟ್ಟಿದೀವಿ. ಅವ್ರು ನಮ್ಗೆ ಇನ್ನೂ ರಿಪ್ಲೈ ಕೊಟ್ಟಿಲ್ಲ ಸರ್. ಅವ್ರಿಗೆ ಏನಾಗಿದೆ ಗೊತ್ತಾ ಬಸವರಾಜ್ ಅವರೇ, ಏನಾಗಿದೆ ಗೊತ್ತಾ? ನೀವು ಬರ್ತೀರಿ, ನೋಟಿಸ್ ಕೊಡ್ತೀರಿ, ಇನ್ನ 1 ತಿಂಗಳು ನಮ್ ಕಡೆ ತಿರುಗು ನೋಡಲ್ಲ, ಬಂದಾಗ ಮತ್ತೆ ನೋಡೋಣ ಬಿಡೋ ಅಂತ ಉಡಾಫೆ ಅವ್ರಿಗೆ. ನೀವು ಸ್ಟ್ರಿಕ್ಟ್ ಆಗಿದ್ರೆ ಅವ್ರೇ ಯಾಕ್ರಿ ಬಾಲ ಬಿಸ್ತಾರೆ? ಸರ್ ಅವ್ರಿಗೆ 1 ವಾರ ಟೈಮ್ ಕೊಟ್ಟಿದೀವಿ, ಅದ್ರೊಳಗಡೆ ಇದ್ ಮಾಡಿಲ್ಲ ಅಂದ್ರೆ ನಾವು ADC ಕೋರ್ಟಲ್ಲಿ ಕೇಸ್ ಮಾಡ್ತೀವಿ ಸರ್ ಅವ್ರ ಮೇಲೆ. ಆಯ್ತು ಸರ್, ಈಗ 1 ಸೆಕೆಂಡ್, ನೀವು 1 ವಾರ ಟೈಮ್ ಕೊಟ್ಟಿದ್ರಾ? ಯಾವಾಗ ಹೋಗಿದ್ರಿ? ಅವ್ರ ನೋಟಿಸ್ ಯಾವಾಗ ಕೊಟ್ಟಿದ್ರಿ? ಸರ್ ಲಾಸ್ಟ್ ವೀಕ್ ಹೋಗಿ ಅವರಿಗೆ ನೋಟಿಸ್ ಕೊಟ್ಟು ಬಂದಿದ್ದೀನಿ ಸರ್. 1 ವಾರ ಆಗಿದೆಯಾ? ಹಾ ಸರ್ ಆಗಿದೆ. ಇವಾಗ ಅವ್ರಿಗೆ ಕೋರ್ಟಲ್ ಕೇಸ್ ಹಾಕಿ ಮಾಡ್ತೀವಿ ಸರ್, ಕೋರ್ಟಲ್ ಕೇಸ್ ಹಾಕಿ ಅವ್ರ ಮೇಲೆ ಹಾಕ್ತೀವಿ ಸರ್. ಅದನ್ನ ಲಾಕ್ ಮಾಡಿಸಿ. ನಾನು ಇನ್ನೊಂದು 1 ಗಂಟೆ ಬಿಟ್ಟು ಫೋನ್ ಮಾಡ್ಲಾ ನಿಮ್ಗೆ? ಹಾ ಸರ್, 1 ಗಂಟೆ ಬಿಟ್ಟು ಮಾಡಿ. ನೀವು ಅದನ್ನ ಬೇಕರಿ ಕ್ಲೋಸ್ ಮಾಡಿದ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀರಾ ನಮ್ಗೆ? ಅಂದ್ರೆ ನಾನು ಬೇಕರಿನ ಸರ್ ನಾವು ಅಲ್ಲಿಗೆ ಕೋರ್ಟ್ಗೆ ಕೇಸ್ ಮಾಡಿದ್ಮೇಲೆ ಅಲ್ಲಿಂದ ನಮ್ಗೆ ಡೈರೆಕ್ಷನ್ ತಗೊಂಡು ಕ್ಲೋಸ್ ಮಾಡಿಸ್ಬೇಕು ಸರ್. ಇಲ್ಲಾಂದ್ರೆ ಸ್ಥಳೀಯ ಆಡಳಿತದವರು ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. ನಾವು ಕ್ಲೋಸ್ ಮಾಡಿಸ್ಲಿಕ್ಕೆ ಬರಲ್ಲ. ನಾವು ಸ್ಯಾಂಪಲ್ ತೆಗೆದು ಲ್ಯಾಬಿಗೆ ಕಳಿಸಿ. ನೀವು ಹೇಳಿ ಸರ್, ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಅದನ್ನ ಮಾಡಿಸಿ ನೀವು. ಸರಿ ಸರ್, ಆಯ್ತು ಸರ್. ನನ್ನ ವ್ಯಾಪ್ತಿಗೆ ಏನೇನು ಸಂಬಂಧಪಡುತ್ತೆ ಅದನ್ನೆಲ್ಲ ಮಾಡಿಸ್ತೇನೆ ಸರ್ ನಾನು. ಈಗ ಇವತ್ತು 1 ಮಗು, ನಾಳೆ 10 ಮಕ್ಕಳು, ನಾಳೆ 20 ಮಕ್ಕಳು ಹೊಣೆ ಹೊರಬೇಕಲ್ವ ಸರ್? ನಮಗೂ ಕಮಿಟ್ಮೆಂಟ್ ಬೇಕು ಸರ್, ನಮಗೂ ಬದ್ಧತೆ ಬೇಕು. ಹೌದು ಸರ್, ಹೌದು. ಈಗ ಸರ್ ಅದು ಸ್ಯಾಂಪಲ್ ಏನು ಇವಾಗ ಕೇಕ್ ತೆಗೆದಿಟ್ಟಿದ್ದಾರೆ ಅದನ್ನು ಸಹ ಲ್ಯಾಬ್ಗೆ ಇವತ್ತೇನೆ ಮೈಸೂರಿಗೆ ನಾನೇ ಬೈ ಹ್ಯಾಂಡ್ ತಗೊಂಡೋಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಸರ್. ಅದು ರಿಸಲ್ಟ್ ಬಂದ್ಮೇಲೆ ಅದ್ರ ಮೇಲೆ ಈಗ ಅನ್ಸೇಫ್ ಅಂತ ಬಂದ್ರೆ ಅವ್ರಿಗೆ JMFC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಸರ್ ಅವ್ರ ಮೇಲೆ. ಎಸ್, ಪ್ಲೀಸ್ ಬಸವರಾಜ್, ಥ್ಯಾಂಕ್ ಯು.